ಸರ್ ಇವಾಗ ನಾವು ಕೌಂಟರ್ಗೆ ರಿಪ್ಲೈ ಕೊಡ್ತಾ ಇದ್ದೀವಿ, ಅರ್ಥ ಆಯ್ತಾ? ಇವಾಗ ಬಂದು ಫಸ್ಟ್ ಅವರು ಅಕ್ಯೂಸ್ಡ್ ಅವ್ರು ಇದ್ದಾರಲ್ವಾ, ಅವ್ರು ಸ್ಪೀಚ್ ಕೊಟ್ಟಿದ್ದಾರಲ್ವ ಕುಮಾರಸ್ವಾಮಿ ಅವರು, ಈ ಥರ ನಾವು 2025ಇಂದ ಇದ್ದೀವಿ, ನಮ್ಮ ಮುಂಚಿತವಾಗಿ ನಮ್ಮ ಓನರ್ ಅವರು ಇದ್ದರು, ನಮ್ಮ ವೆಂಡರ್ಸ್ ಇದ್ದರು ಅಂತ ಹೇಳಿದ್ರಲ್ಲ. ಅವ್ರ ವೆಂಡರ್ಸ್ ಈ ಸ್ವಾಧೀನದಲ್ಲಿ ಇರೋದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಕೊಟ್ರಾ? ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ರಾ, ಇಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬಿಲ್ಸ್ ಕೊಟ್ಟಿದ್ದಾರಾ, ಇಲ್ಲ ಅವ್ರದ್ದು ಗ್ಯಾಸ್ ಬಿಲ್ಸ್ ಕೊಟ್ಟಿದ್ದಾರಾ, ಇಲ್ಲ ವಾಟರ್ ಬಿಲ್ ಕೊಟ್ಟಿದ್ದಾರಾ, ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟಿದ್ದಾರಾ? ಯಾವುದು ಕೊಟ್ಟಿದ್ದಾರೆ ಈ ಮನೆಯಲ್ಲಿ ಸ್ವಾಧೀನದಲ್ಲಿ ಇರೋದಕ್ಕೆ? ಅಥವಾ ಅವ್ರು ಬಂದು ಸ್ವಾಧೀನ ಕನ್ಸ್ಟ್ರಕ್ಷನ್ದು ಏನಾದರೂ ಕೊಟ್ಟಿದ್ದಾರಾ, ಲೇಔಟ್ ಪ್ಲ್ಯಾನ್ ಕೊಟ್ಟಿದ್ದಾರಾ, ಇಲ್ಲ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಕೊಟ್ಟಿದ್ದಾರಾ? ಯಾವ್ದು ಕೊಟ್ಟಿದ್ದಾರೆ ಅವರು? ನಮಗೆ ಮನೇನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಯಾವ ಮನೆ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿದರು ಅವರು? ಇವಾಗ ಸೈಟ್ ನಂಬರ್ 8 ಮತ್ತು 9 ಒಂದೇ ಓನರ್ಗೆ ಸೇರಿದೆ. ಸೈಟ್ ನಂಬರ್ 8ನಲ್ಲಿನೇ 9 ಬರ್ತಾ ಇದೆ, ಕ್ಲಬ್ ಆಗಿದೆ 2, ಯಾಕೆಂದರೆ 2 ಒಂದೇ ಓನರು. ಅರ್ಥ ಆಯ್ತಾ ನಿಮಗೆ? 2022ನಲ್ಲಿ ಸೇಮ್ ಓನರ್ ಅವರು 8 ಅವ್ರಿಗೆ ಮಾರಾಟ ಮಾಡಿದ್ದಾರೆ, 2025ನಲ್ಲಿ ಇವ್ರಿಗೆ ಕೊಟ್ಟಿದ್ದಾರೆ. 2 ಒಂದು ಸೈಟ್ನ ಏನು ಮಾಡಿದ್ದಾರೆ, ಆ ಸೈಟ್ ಕ್ಲಬ್ ಒಂದೇ ಓನರು, ಅದಕ್ಕೆ ಇವರು ಇದನ್ನ 10 ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಪ್ರಕಾರ ಲೇಔಟ್ ಪ್ಲಾನ್ ಪ್ರಕಾರ ಕ್ಲಿಯರ್ ಆಗಿದೆ, ನಮ್ಮದು 10 ಆಗಿದ ನಂತರ 11 ಇದೆ, 11 ನಂತರ 12 ಇದೆ, 12 ನಂತರ 13 ಇದೆ, 13 ನಂತರ 14 ಇದೆ, 14 ನಂತರ ದೊಡ್ಡ ಮೇನ್ ರೋಡ್ ಇದೆ, ಆದರ್ಶ ಅದು ಮೇನ್ ರೋಡ್ ಇದೆ. ಲೀಗಲಿ ಪರ್ಚೇಸ್ ಮಾಡಿದೀವಿ, ಲೀಗಲಿ ಯಾವಾಗ ಪರ್ಚೇಸ್ ಮಾಡಿರೋದು ತೋರಿಸಿದೀವಿ, ಕರೆಕ್ಟ್ ಆಗಿದೆ. ಲೀಗಲ್ ಒಪಿನಿಯನ್ ಯಾವ ತರ ತಗೊಂಡಿದ್ದಾರೆ? ನಾನು ಹಾಗಾಗಿ ಇದ್ರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನ್ನ ಕಾರ್ ನಿಲ್ಸಿದ್ದೀನಿ. ಯಾವ ಕಾರ್ ನಿಲ್ಸ್ಕೊಂಡ್ ಬಿಟ್ರೆ ಅವ್ರದ್ದು ನಾನು ನನ್ನ ಕಾರ್ ಹೋಗಿ ಎಲ್ಲ ಡಾಕ್ಯುಮೆಂಟ್ ಇದೆ ಅಂತಾರೆ ಸರ್. ನಮ್ಮ ಕ್ಲೈಂಟು ಇದ್ದಾರೆ, ಅವ್ರ ಕಾರ್ ಹೋಗಿ ಇನ್ನೊಬ್ರು ಮನೆ ಹತ್ರ ನಿಲ್ಸ್ಕೊಂಡ್ಬಿಟ್ಟು 2 ವೀಲರ್ ನಿಲ್ಸ್ಬಿಟ್ಟಿದೆ, ನಮ್ಮ ಮನೆ ಅಂತ ಹೇಳಿದ್ರೆ ಒಪ್ಕೊಳಕ್ಕಾಗುತ್ತಾ? ಕಾನೂನು ಪ್ರಕಾರ ಡಾಕ್ಯುಮೆಂಟ್ಸ್ ಕೊಡಲಿ ಸ್ವಾಧೀನದಲ್ಲಿ ಇರೋದಕ್ಕೆ. 2025ನಲ್ಲಿ ನೀವು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀರಲ್ಲ, ನಮ್ಮ ಓನರ್ ನನಗೆ ಮನೆ ಬಿಟ್ಕೊಟ್ರು ಅಂತ. ಯಾವ ಥರ ಬಿಟ್ಕೊಟ್ರು ನಿಮಗೆ ಮನೆ? ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ಮನೆ ಬಿಟ್ಕೊಟ್ಟಿರೋದಕ್ಕೆ? ನಿಮಗೆ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಇದೆಯಾ ನಿಮ್ಮ ಓನರ್ ಹೆಸರಿನಲ್ಲಿ? ವಾಟರ್ ಬಿಲ್ ಇದೆಯಾ? ರಿಜಿಸ್ಟರ್ ಯಾವಾಗ ಮಾಡ್ಕೊಂಡಿದ್ದೀರಾ? ಅಕ್ಟೋಬರ್ 2025ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ನೀವು. ಅದು ಮುಂಚಿತವಾಗಿ ಒಂದು ಡಾಕ್ಯುಮೆಂಟ್ಸ್ ಕೊಡಿ. ನೀವು ಲೋನ್ ತಗೊಂಡಿದ್ದೀರಾ ಯಾವುದು ಅಂತ? ಲೇಔಟ್ ಪ್ಲಾನ್ ಪ್ರಕಾರ ಎರಡನೇ ಪ್ರತಿವಾದಿ ಅವರು ಸ್ಪೀಚ್ ಕೊಟ್ಟಿದ್ದಾರೆ. ಅವ್ರು ಯಾರು ಗೊತ್ತಾ ನಿಮಗೆ? ಅವ್ರು ಈ ಲೇಔಟ್ ಫಾರ್ಮ್ ಮಾಡಿದ್ದಾರೆ ನೋಡಿ, ಶ್ರೀನಿವಾಸ್ ಅಂತ, ಅವ್ರ ಮಗ. ಅವರೇ ಇವರಿಗೆ ಹಿಂಟ್ ಕೊಟ್ಟಿರೋದು, ಈ ಥರ ಪ್ರಾಪರ್ಟಿ ಇದೆ, ಬಂದು ಕ್ಲೈಮ್ ಮಾಡಿ ಲಾಕ್ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ. ಅದೇ ಇವಾಗ ಕಾನೂನಲ್ಲಿ ಬರ್ತಾ ಇದೆ ಅಲ್ವ ಎಲ್ಲ ಕಡೆನೂ, ಎಲ್ಲೆಲ್ಲಿ ಖಾಲಿ ಇದೆ, ಎಲ್ಲೆಲ್ಲಿ ಮನೆ ಲಾಕ್ ಮಾಡಿದ್ದಾರೆ, ಹೋಗಿ ಆಕ್ಯುಪೈ ಮಾಡ್ಕೊಳ್ಳಿ ಅಂತ ಇವರೇ ಹಿಂಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದಿರೋದು. ಈ ತರ ರಿಜಿಸ್ಟರ್ ಮಾಡಿದೀವಿ ಅಂತ. ಕರೆಕ್ಟ್ ಸರ್. 14 ಇಂದ ಬನ್ನಿ, 14 ಬನ್ನಿ, ಮೇನ್ ರೋಡ್ ಇಂದ ಬನ್ನಿ. 14 ಇದೆ, 14 ಪಕ್ಕ ಇರೋದು 13, 13 ಪಕ್ಕ ಇರೋದು 12, 12 ಪಕ್ಕ ಇರೋದು 11, 11 ಪಕ್ಕ ಇರೋದು 10. ಬನ್ನಿ ನೀವು ಮೇನ್ ರೋಡ್ ಇಂದ ಬನ್ನಿ. ಕಚ್ಚಾ ರೋಡ್ ಇಂದ ಯಾಕೆ ಬರ್ತಾ ಇದ್ದೀರಾ ಸರ್? ಎಲ್ಲ ಮನೆನೂ ನೀವು ಫೋಟೋ ಸಿಗಿರಿ ಸರ್. 11 ಹಾಕಿದ್ದಾರೆ, 277/11 ಅಂತ ಇದೆ, 277/12 ಇದೆ, 277/13 ಇದೆ, 277/14 ಇದೆ. ಮೇನ್ ರೋಡಿಂದ ಬನ್ನಿ. ಬಂದರೆ ನಮ್ಮದು 277/10 ಬರ್ತಾ ಇದೆ ನಮ್ಮದು. ಲೇಔಟ್ ಪ್ಲ್ಯಾನು ಶ್ರೀನಿವಾಸ್ ಅಂತ ಲೇಔಟ್ ಮಾಡಿರೋದು 1996, 1991, 92ನಲ್ಲಿ ಲೇಔಟ್ ಮಾಡಿ ಎಲ್ಲರಿಗೆ ಮಾರಾಟ ಮಾಡಿರೋದು. 96ನಲ್ಲಿ ನಾವು ಪರ್ಚೇಸ್, ನಮ್ಮ ಕ್ಲೈಂಟ್ ಅವ್ರ ತಂದೆ ಪರ್ಚೇಸ್ ಮಾಡಿರೋದು, ದಿನೇಶ್ ಮತ್ತೂರ್ ಪರ್ಚೇಸ್ ಮಾಡಿರೋದು 1996ನಲ್ಲಿ. ಲೇಔಟ್ ಪ್ರಕಾರ ಸೈಟ್ ನಂಬರ್ 10 ಆಪೋಸಿಟ್ ಇರೋದು 19. ಸೊ ಲೇಔಟ್ ಪ್ಲಾನ್ ನೋಡಿ, ಇಲ್ಲಿ ಇರೋದು ಮನೆ 19, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿ. 277/19 ಎಕ್ಸಾಕ್ಟ್ ಆಪೋಸಿಟ್ ಟು 10. 9ಗೆ ಆಪೋಸಿಟ್ 19 ಇಲ್ಲ. ಲೇಔಟ್ ಯಾರು ಫಾರ್ಮ್ ಮಾಡಿರೋದು? ಎರಡನೇ ಪ್ರತಿವಾದಿ ಅವ್ರು ಕೊಟ್ಟಿದಾರಲ್ಲ, ಸ್ಪೀಚ್ ಕೊಟ್ಟಿದಾರಲ್ವಾ, ಅವ್ರ ತಂದೆನೇ ಲೇಔಟ್ ಫಾರ್ಮ್ ಮಾಡಿರೋದು. ಯಾರನ್ನ ಹೋಗಿ ಇವ್ರು ಹಿಡಿಬೇಕು? ಹೋಗಿ ಅವ್ರ ತಂದೆನ ಹಿಡಿಯಕ್ಕೆ ಹೇಳಿ, ಇಲ್ಲಾಂದ್ರೆ ಸೆಕೆಂಡ್ ಪ್ರತಿವಾದಿ ಅವ್ರನ್ನ ಮಾತು ಕೊಟ್ಟಿದಾರಲ್ವ, ಸ್ಪೀಚ್ ಕೊಟ್ಟಿದಾರಲ್ವಾ, ಅವ್ರನ್ನ ಹಿಡಿಯಕ್ಕೆ ಹೇಳಿ. 8, 9 ಒಂದೇ ಓನರು ಸರ್. ಕಾನೂನು ರೀತಿ ಇವಾಗ ಯಾರಾದ್ರೂ ಹೋಗಿ ಯಾರೋ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಅರ್ಥ ಆಯ್ತಾ? ಇವಾಗ ಖಾಲಿ ಇರೋ ಜಾಗ ನಾನು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಯಾರಾದ್ರೂ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅದಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ ನೀವು ಪ್ರೊಡ್ಯೂಸ್ ಮಾಡಬೇಕು. ನೀವು ಮೀಡಿಯಾ ಮುಂದೆ ಬಂದ್ರೆ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ. ನೀವು ಸ್ವಾಧೀನದಲ್ಲಿ ಇದ್ದೀರಾ ಅಂತ ಹೇಳಿದಕ್ಕೆ 29 ವರ್ಷ ನೀವು ಸ್ವಾಧೀನದಲ್ಲಿ ಇರೋದಕ್ಕೆ ಒಂದು ದಾಖಲಾತಿ ನೀವು ಕೊಡಿ. ಎಕ್ಸೆಪ್ಟ್ ಸೇಲ್ ಡೇಟ್ ತಗೊಂಡ್ ಬಂದು ಕೊಡ್ತಾ ಇದ್ದೀರಾ. ಸೈಟ್ ನಂಬರ್ 9ಗೆ ನೀವು ಡಾಕ್ಯುಮೆಂಟ್ಸ್ ತಗೊಂಡ್ ಬಂದು ಕೊಡ್ತಾ ಇದ್ದೀರಾ. ಸೈಟ್ ನಂಬರ್ 9ಗೂ ಹೋಗ್ಲಿ, ನೀವು ಪೊಸಿಷನ್ನಲ್ಲಿ ಇರೋದಕ್ಕೆ ಏನು ಕೊಟ್ಟಿದ್ದೀರಾ? ವೋಟರ್ಸ್ ID ಕೊಟ್ಟಿದ್ದೀರಾ, ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ, ಇಲ್ಲ ರೇಷನ್ ಕಾರ್ಡ್ ಕೊಟ್ಟಿದ್ದೀರಾ, ಗ್ಯಾಸ್ ಬಿಲ್ಸ್ ಕೊಟ್ಟಿದ್ದೀರಾ, ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟಿದ್ದೀರಾ, ಇಲ್ಲ ವಾಟರ್ ಬಿಲ್ ಕೊಟ್ಟಿದ್ದೀರಾ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಹೋಗಿದೆ ಇಲ್ಲಿ ಅದು ಕೊಟ್ಟಿದ್ದೀರಾ. FIR ರಿಜಿಸ್ಟರ್ ಆಗಿ ನಂತರ ಮಾಜರ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ಸು ಬಂದಿಲ್ಲಿ. ಮಾಜರ್ ಮಾಡಿದ್ರೆ ಅಕ್ಕಪಕ್ಕ ಇರೋರೆಲ್ಲ ನೇಬರ್ಸ್ ಪ್ರತಿಯೊಬ್ಬರೂ ಹೇಳಿದ್ದಾರೆ, ದಿನೇಶ್ ಮತ್ತೂರೇ ಇಲ್ಲಿ 29 ಇಯರ್ಸ್ ಇಂದ ಇಲ್ಲಿ ಇದ್ದಾರೆ.
1996 ಇಂದ 2000 ಬ್ಯಾಂಕ್ ಲೋನ್ ಅವೇಲ್ ಮಾಡಿದ್ದಾರೆ, 2 ಬ್ಯಾಂಕಿಂದ. ದಿವಾನ್ ಹೋಮ್ ಫೈನಾನ್ಸ್ ಅಲ್ಲಿ ತಗೊಂಡಿದ್ದಾರೆ, ಸುಂದರಂ ಫೈನಾನ್ಸ್ ಅಲ್ಲಿ ತಗೊಂಡಿದ್ದಾರೆ ಲೋನು ಮನೆ ಕಟ್ಟಡಕ್ಕೆ. ಬ್ಯಾಂಕ್ ಅವ್ರು ಬಂದು ಹೋಮ್ ಲೋನ್ ಅದು ಬ್ಯಾಂಕ್ ಅವರು ಒಂದು ಇನ್ಸ್ಪೆಕ್ಟ್ ಮಾಡಿ, ಬಿಕಾಸ್ ಇಟ್ಸ್ ಅ ಕನ್ವರ್ಷನ್ ಲೇಔಟ್, ಕನ್ವರ್ಷನ್ ಸೈಟ್. ಇವಾಗ ನಿಮ್ಮದು ಕರೆಕ್ಟ್ ಆಗಿದೆ ಮೇಡಮ್? ನಿಮ್ಮ ಪ್ರತಿಯೊಂದು ಕೊಟ್ಟಿದ್ದೀವಿ ಸರ್. ನಿಮ್ಮ ಇದ್ರ ಪ್ರಕಾರ ನಮ್ ದಿನೇಶ್ ಮತ್ತೂರ್ದು ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ, ರೇಷನ್ ಕಾರ್ಡ್ ಕೊಟ್ಟಿದ್ದೀವಿ. ಕರೆಕ್ಟ್, ಎಕ್ಸಾಕ್ಟ್ ಆಗಿ 10 ಬಿಲ್ಡೇ ಮಾಡಿದೀರಾ? ಹೌದು, 10 ಇದೆ. 10 ಪಕ್ಕ ಇರೋದು 11 ಪಕ್ಕ ಇರೋದು 12 ಪಕ್ಕ ಇರೋದು 13 ಆಗಿದ ನಂತರ 14 ಸೈಟ್ ಆಗಿದ ನಂತರ ಮೇನ್ ರೋಡ್. ಆದರ್ಶ ಅದು ಮೇನ್ ರೋಡ್ ಇದೆ. ನೀವು ಮೇನ್ ರೋಡ್ ಇಂದ ಬನ್ನಿ, ಕಚ್ಚಾ ರೋಡ್ ಇಂದ ಯಾಕೆ ಬರ್ತಾ ಇದ್ದೀರಾ? ಮೇನ್ ರೋಡ್ ಇಂದ ವೆನ್ ಯು ಕಮ್ ಫ್ರಮ್ ಮೇನ್ ರೋಡ್, ಅವರ್ಸ್ ಸೈಟ್ ನಂಬರ್ 10 ಇಟ್ ಇಸ್. ಅಂಡ್ ಮನೆ ಪಕ್ಕದಲ್ಲಿ ನಂಬರ್ ಇದೆ ಅಂತ ಹೇಳಿದ್ರು. ಮನೆ ಪಕ್ಕದಲ್ಲಿ ಬೋತ್ ಆರ್ ಸೇಮ್ ಓನರ್ಸ್, 8 and 9. ಸೈಟ್ ನಂಬರ್ 8 and 9 is same owner. So they have clubbed both the properties and they have sold it to site number 8. ಇವಾಗ ಇದನ್ನ 8 ಹೋಗಿ ಅಲ್ಲಿ ಕೇಸ್ ಫೈಲ್ ಮಾಡಕ್ಕೆ they have come to 10 ಗೆ ಬಂದಿದ್ದಾರೆ. ಬಂದ್ಬಿಟ್ಟು 10 ನಮ್ದು ಅಂತಾರೆ. ಅದು ನಾವು ಇಲ್ಲದೆ ಇರುವಾಗ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಆಸ್ ಪರ್ ಲೇಔಟ್ ಪ್ಲಾನ್ ಸೈಟ್ ನಂಬರ್ 10 ಆಪೋಸಿಟ್ ಇಸ್ 19. ಲೇಔಟ್ ಪ್ಲಾನ್ ನ ನೋಡ್ತಾರೆ, ಯಾರು ನೋಡ್ತಾರೆ? ಇನ್ಸ್ಪೆಕ್ಟರ್ಸ್ ನೋಡ್ತಾರೆ, ಕಾನೂನಲ್ಲಿ ನ್ಯಾಯಾಲಯ ನೋಡ್ತಾರೆ. ಪ್ರೊಡ್ಯೂಸ್ ಮಾಡಿದೀವಿ ಇವಾಗ, ಅವರು ನೋಡ್ತಾರೆ. ಲೇಔಟ್ ಪ್ಲಾನ್ ಪ್ರಕಾರ 10 ಗೆ ಆಪೋಸಿಟ್ ಇರೋದು 19. ನಮ್ಮ ಹತ್ರ ಎಲ್ಲ ಲೀಗಲ್ ಆಗಿದೆ. ಇರ್ಲಿ, ಪ್ರೊಡ್ಯೂಸ್ ಮಾಡಿ. ನಿಮ್ ಮೀಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿದಾರಾ? ಎಕ್ಸೆಪ್ಟ್ ಒಂದು ಸೇಲ್ ಡೇಟ್ ಬಿಟ್ಟು ಎಲ್ಲ ಇದೆ ನನ್ನ ಹತ್ರ. ಇದೆ ಅಂದ್ರೆ ನಿಮ್ ಮೀಡಿಯಾದಲ್ಲಿ ಅವರು ಆನ್ಸರ್ ಕೊಟ್ಟಿದಾರಾ? ಮೀಡಿಯಾದಲ್ಲಿ ಆನ್ಸರ್ ಕೊಟ್ಟಿದಾರ ಅವರು? ನಾವು ನಮ್ಮ ಓನರ್ ಹತ್ರ ನಾ ತಗೊಂಡೆ, ಕೀ ಬಾಗ್ಲು ಓಪನ್ ಮಾಡಿ ಕೊಟ್ರು. ಏನಿದೆ ಡಾಕ್ಯುಮೆಂಟ್ಸ್ ನಿಮ್ ಓನರ್ ಹತ್ರ ಅದು ಹೇಳಿ. ನಿಮ್ ಓನರ್ ಹತ್ರ ಆಧಾರ್ ಕಾರ್ಡ್ ಇತ್ತ, ಗ್ಯಾಸ್ ಸಿಲಿಂಡರ್ ಇತ್ತ, ವಾಟರ್ ಬಿಲ್ ಇತ್ತ, ಎಲೆಕ್ಟ್ರಿಸಿಟಿ ಬಿಲ್ ಇತ್ತ? ಅವ್ರು ಹೇಳ್ತಾರಲ್ವಾ, ನಾವು ಓನರ್ ಹತ್ರ ಪರ್ಚೇಸ್ ಮಾಡಿದ್ವಿ, ವೆಂಡರ್ ಹತ್ರ. ಅವ್ರು ನಿಮ್ ಕೀ ಓಪನ್ ಮಾಡಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರಲ್ವಾ ಸರ್? ಅವರು ಸ್ಪೀಚ್ ಕೊಟ್ಟಿದ್ದಾರಲ್ವಾ ಅದು ಮೀಡಿಯಾದಲ್ಲಿ? ಅದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅವರು? ಒಂದು ಡಾಕ್ಯುಮೆಂಟ್ಸ್ ಇಲ್ಲ. ಬರೀ ಇದು ಸೈಟ್ ನಂಬರ್ 9, 10 ನಮ್ದು 9 ಅಂತಾರೆ. 9 ಅನ್ನೋದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಪ್ರತಿಯೊಂದು ಕೊಟ್ಟಿದೀವಿ. ಸ್ಟೇಷನ್ ನಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ. ಯಾವಾಗ 29 ಇಂದ ಇಲ್ಲಿ ಸ್ವಾಧೀನದಲ್ಲಿ ಇರೋದಕ್ಕೆ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದೀವಿ. ಅವ್ರ ಮಕ್ಕಳು ಓದಿರೋದು ಸಮೇತವಾಗಿ, ಅವ್ರ ಮದುವೆಯಲ್ಲಿ ಆಗಿರೋದು ಸಮೇತವಾಗಿ, ಕನ್ಸ್ಟ್ರಕ್ಷನ್ ಆಗಿರೋದು, ಇಂಜಿನಿಯರ್ ಇದು ಲೇಔಟ್ ಪ್ಲಾನ್ ಸ್ಕೆಚ್ ಕೊಟ್ಟಿರೋದು, ಪ್ಲಾನ್ದು ಸ್ಯಾಂಕ್ಷನ್ ಪ್ಲಾನ್ ಕೊಟ್ಟಿರೋದು ಇಂಜಿನಿಯರು, ಕಾಂಟ್ರಾಕ್ಟರ್ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಸ್, ಲೋನ್ ಅವೇಲ್ ಮಾಡಿರೋ ಬಿಲ್ಸ್, ಎವ್ರಿಥಿಂಗ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಸ್ಟೇಷನಲ್ಲಿ. ಸೊ ಆ 29 ಇಯರ್ಸ್ ನಾವು 10 ನೆಕ್ಸ್ಟ್ ಇನ್ಸ್ಪೆಕ್ಟ್ ಮಾಡಲಿ. 10 ನಂತರ ಯಾವ್ದು ಬರುತ್ತೆ? ಎರಡನೇ ಪ್ರತಿವಾದಿ ಕೊಟ್ಟಿದಾರಲ್ವಾ, ಸ್ಪೀಚ್ ಕೊಟ್ಟಿದಾರಲ್ವಾ, ಇಸ್ ಓನ್ ಫಾದರ್ ಫ್ರಾಮ್ ದ ಲೇಔಟ್, ಇಸ್ ಓನ್ ಫಾದರ್. ಯಾಕೆ ನೀವು ಆಚೆ ನಿಂತಿದ್ದೀರಿ? ಆಚೆ ನಿಂತಿದ್ದಾರೆ ನಾವು. ಇವ್ರು ನಮ್ಮ ಕ್ಲೈಂಟ್, ಅವ್ರ ತಾಯಿ ಸೀನಿಯರ್ ಸಿಟಿಸನ್, ಮತ್ತೆ ಹುಷಾರಿಲ್ಲ, ಮಗಳ ಮನೆಗೆ ಹೋಗೋಣ ಅಂತ 3 ದಿವಸ ಲಾಕ್ ಹೋಗಿರೋ ಮನೇನ ಬ್ರೇಕ್ ಓಪನ್ ಮಾಡಿದ್ದಾರೆ. ಟ್ರೆಸ್ಪಾಸ್ ಕೇಸ್ ಇದೆ, ಥೆಫ್ಟ್ ಕೇಸ್ ಇದೆ, ಬ್ರೇಕ್ ಓಪನ್ ಇದೆ. ಥೆಫ್ಟ್ ಕೇಸ್ನಲ್ಲಿ ಇವತ್ತು ತನಕ ಮಾಜರ್ ಮಾಡಲಿಲ್ಲ. ಒಡವೆಗಳು ಹೋಗಿದೆ, ಸಿಲ್ವರ್ ಹೋಗಿದೆ, ಕ್ಯಾಶ್ ಹೋಗಿದೆ. ಯಾರನ್ನೋ ತಗೊಂಡ್ ಬಂದು ಬಿಟ್ಬಿಟ್ಟು ಅದ್ರಲ್ಲಿ ಹೇಳ್ತಾರಲ್ವಾ, ನನ್ನ ಹೆಂಡತಿ ಮಕ್ಳಿದಾರೆ, ಇವ್ರು ಬೀದಿಗೆ ಹೋಗ್ಬೇಕಾ? 30 ವರ್ಷ ಇರೋರು ಬೀದಿಗೆ ಹೋಗ್ಬೇಕಾ? ನಮ್ಮ ಹೆಂಡತಿ ಯಾವಾಗ ಹೆಂಡತಿ ಮಕ್ಳು ಬಂದಿದ್ದಾರೆ? 10 ಅಕ್ಟೋಬರ್ 2025 ನಲ್ಲಿ 29 ಇಯರ್ಸ್ ಯಾರಿದ್ರಿ ಈ ಮನೆಯಲ್ಲಿ? ನೇಬರ್ಸ್ ಎಲ್ಲ ಕೊಟ್ಟಿದ್ದಾರೆ, ಮಾಜರ್ ಕೊಟ್ಟಿದ್ದಾರೆ, ಎಂಟೈರ್ ಲೇಔಟ್ ಪ್ರತಿಯೊಂದು. ಇವ್ರು ನಮ್ಮ ಕ್ಲೈಂಟ್ ದಿನೇಶ್ ಮತ್ತೂರ್, ರಂಜನಾ ಮತ್ತೂರ್, ಡಾಕ್ಟರ್ ರಿತಿಕಾ ಮತ್ತೆ ಆನಂದ್, ಅವ್ರದ್ದು ಥಿಂಗ್ಸ್ ಎಲ್ಲ ಇರೋದು ಪ್ರತಿಯೊಂದು. ಈವನ್ ಗೋಲ್ಡ್, ಇನ್ಕ್ಲೂಡಿಂಗ್ ಗೋಲ್ಡ್, ಸಿಲ್ವರ್, ಕ್ಯಾಶ್, ಎವ್ರಿಥಿಂಗ್ ಇಸ್ ದೇರ್ ಇನ್ ದ ಹೌಸ್. ಈ ಮನೆ ಬಂದು ಹೌಸ್ ನಂಬರ್ 10 ಇದಲ್ವಾ? ಆ 10 ಬಂದು ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂದರೆ ಮೇನ್ ರೋಡ್, ಆದರ್ಶ ಮೇನ್ ರೋಡಿಂದ ಸ್ಟಾರ್ಟ್ ಆಗೋದು. ನೋಡ್ಕೊಳ್ಳಿ ಸರ್, ಮೇನ್ ರೋಡು ಅದೇ ಆದರ್ಶ ಮೇನ್ ರೋಡ್. ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಾ ಇದೆ, ನೋಡ್ಕೊಳ್ಳಿ. ಅದೇ ಫಸ್ಟ್ ಬಂದಿರೋದು ಹೌಸ್ ನಂಬರ್ 14. ಅದು ನೆಕ್ಸ್ಟ್ ಬಂದಿರೋದು ಹೌಸ್ ನಂಬರ್ 13. ಅದಕ್ಕೆ ನೆಕ್ಸ್ಟ್ ಬಂದಿರೋದು ಹೌಸ್ ನಂಬರ್ 12. ಹೌಸ್ ನಂಬರ್ 12. ಅದಕ್ಕೆ ನೆಕ್ಸ್ಟ್ ಬಂದಿರೋದು ಹೌಸ್ ನಂಬರ್ 11. ಅದಕ್ಕೆ ನೆಕ್ಸ್ಟ್ ಬಂದಿರೋದು ಹೌಸ್ ನಂಬರ್ 10 ನಮ್ಮ ಕ್ಲೈಂಟ್ದು. ನೀವು ತಗೊಳ್ಳೋದು ಯಾವತ್ತು ತಗೊಳ್ಳೋದು? ಗೌರ್ಮೆಂಟ್ ಇದನ್ನ ರೋಡ್ ಫಾರ್ಮ್ ಮಾಡಿದ್ದಾರೆ, ಆದರ್ಶ ರೋಡ್ ಅಂತ ಫಾರ್ಮ್ ಮಾಡಿದ್ದಾರೆ, ಮೇನ್ ರೋಡ್. ಆ ಮೇನ್ ರೋಡಿಂದ ನೀವು ತಗೊಂಡು ಬಂದರೆ 14, 13, 12, 11, 10 ಆಕ್ಯುರೇಟ್ ಆಗಿದೆ. ನೀವು ಕಚ್ಚಾ ರೋಡಿಂದ ತಗೊಂಡು ಬರೋಕ್ಕೆ ಹೋಗ್ಬೇಡಿ. ಮೇನ್ ರೋಡ್ ಇಸ್ ಇಂಪಾರ್ಟೆಂಟ್, ಯಾಕೆಂದರೆ ಗೌರ್ಮೆಂಟ್ ಫಾರ್ಮ್ ರೋಡ್ ಅದು. ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಈವನ್ ಇವರು ನಮ್ಮ ಮನೆ ಪಕ್ಕದಲ್ಲಿ 11 ಸೈಟ್ ನಂಬರ್ 11 ಹೌಸ್ ಕನ್ಸ್ಟ್ರಕ್ಷನ್ 25 ವರ್ಷ ಪದ್ಮ ಅಂತ ಇದ್ದಾರೆ. ಅವ್ರನ್ನ ನೀವು ವಿಚಾರಣೆ ಮಾಡ್ಕೊಳ್ಳಿ. 25 ವರ್ಷದಿಂದ ಮನೆ ಕಟ್ಕೊಂಡು 11ನಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ.
14ನಲ್ಲಿ ಮನೆ ಕಮ್ ಇದು ಇದೆ, ಶಾಪ್ ಇದೆ. ಹಿನ್ನೆಲೆ ಇದೆ ಅವ್ರದ್ದು ಅಂದ್ರಲ್ಲ, ಏನು ಅವ್ರದ್ದು ಬಂದು ಇವರು ಕುಮಾರಸ್ವಾಮಿ ಅಂತ ಇದ್ದಾರಲ್ವದ, ಹೌದಾ, ಇನ್ನೂ ಕ್ರಿಮಿನಲ್ ಕೇಸಸ್ ಇದೆ. ಆ ಕ್ರೈಮ್ ನಂಬರ್ ನಾವು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಯಾವ್ದು ಅಂತ, ನಿಮ್ಮ ಹತ್ರ ಯಾವ ಥರ ಎಲ್ಲ ಪ್ರೂಫ್ ಇದೆ. ಯಾವ್ದು ಕ್ರೈಮ್ ನಂಬರ್ ಎಲ್ಲ ನಿಮಗೆ ಮೀಡಿಯಾಗೆ ಕೊಡ್ತೀವಿ ನಾವು. ನೆಕ್ಸ್ಟ್ ಟೈಮು ಎಲ್ಲ ಸೋಷಿಯಲ್ ಮೀಡಿಯಾಗೂ ಹಾಕ್ತೀವಿ, ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡ್ತೀವಿ ಯಾವ್ಯಾವ ಕ್ರೈಮ್ ನಂಬರ್ಸ್ ಇದೆ ಅಂತ. ಬೇರೆ ಕೇಸ್ಗಳಿಂದಲ್ಲಿ ಇದ್ದಾರೆ ಅವರು, ಕುಮಾರಸ್ವಾಮಿ ಅಂತ. ಈ ಲೇಔಟ್ ಫಾರ್ಮ್ ಮಾಡಿದಾರ ಶ್ರೀನಿವಾಸ್ ಅವ್ರ ಮಗ, ಅವರೇ ಹಿಂಟ್ ಕೊಟ್ಟಿರೋದು ಇವರಿಗೆ. ಯಾಕೆ ಅವ್ರು ಲೇಔಟ್ನ ಫಾರ್ಮ್ ಮಾಡಿಬಿಟ್ಟು ತಿರುಗಿ ಹಣ ಬೇಕು ಅಂತ ಈ ಥರ ಮಾಡ್ತಾ ಇದ್ದಾರಾ ಅಂತ ಏನು ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಸೈಟ್ ಕರೆಕ್ಟಾಗಿದೆ, ಅವ್ರ ಸೈಟ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ತಕ್ಕವಾಗಿ ನಾವು ನಮ್ಮ ಕ್ಲೈಂಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 1996 ಇಲ್ಲೇ ಇರೋದು ಅವರು. 2000ನಲ್ಲಿ ಲೋನ್ ಅವ್ರು ಕೊಡೋರು ಸುಮ್ಮನೆ ಹಂಗೆ ಕೊಡಲ್ಲ, ಎಲ್ಲ ಪ್ರತಿಯೊಂದು ವಿಚಾರಣೆ ಮಾಡಿ. ಬಿಕಾಸ್ ಇಟ್ಸ್ ಅ ಕನ್ವರ್ಟೆಡ್ ಲೇಔಟ್, ಇದು ಕನ್ವರ್ಷನ್ ಆಗಿದೆ. ಲೇಔಟ್ ಪ್ಲ್ಯಾನ್ ಇದೆ, ಲೇಔಟ್ ಸ್ಕೆಚ್ ಇದೆ. ಆ ಲೇಔಟ್ ಸ್ಕೆಚ್ನಲ್ಲಿ ಸೈಟ್ ನಂಬರ್ 10 ಆಪೋಸಿಟ್ ಇರೋದು 19, ಸೈಟ್ ನಂಬರ್ 9 ಆಪೋಸಿಟ್ ಇರೋದು 19 ಇಲ್ಲ ಲೇಔಟ್ ಪ್ಲ್ಯಾನ್ನಲ್ಲಿ. ಯಾರು ಕೊಟ್ಟಿರೋದು? ಆ ಎರಡನೇ ಪ್ರತಿವಾದಿ ಅವರು ಸ್ಪೀಚ್ ಕೊಟ್ಟಿದ್ದಾರಲ್ವಾ ನಿಮಗೆ ಮೀಡಿಯಾದಲ್ಲಿ, ಅವ್ರ ತಂದೆನೇ ಮಾರಾಟ ಮಾಡಿರೋದು. ಆವಾಗ ಇದು 10 ಬಂದರೆ ಆಪೋಸಿಟ್ನಲ್ಲಿ ಏನೇ ಇರಬೇಕು, 19 ಇದೆ ಪ್ಲ್ಯಾನ್ ಪ್ರಕಾರ, 19 ಇದೆ. ಇವ್ರದ್ದು 9 ಇದ್ರೆ ಇದು ಆಪೋಸಿಟ್ನಲ್ಲಿ ಇರೋದು 19 ಬರಬೇಕಲ್ವಾ? ಅದು ತೋರಿಸ್ಲಿ, ಅವರು ಲೇಔಟ್ ಪ್ಲಾನ್ ಪ್ರೊಡ್ಯೂಸ್ ಮಾಡಲಿ. ಅವ್ರ ಸ್ವಾಧೀನದಲ್ಲಿ ಇರೋದನ್ನ ಡಾಕ್ಯುಮೆಂಟ್ಸ್ ಕೊಡಬೇಕು. ಸರ್ ನೋಡಿ ಸರ್, ಇದು ಮೇನ್ ರೋಡ್, ಆದರ್ಶ್ ನಗರ್ ಮೇನ್ ರೋಡ್. ಇದು ಬಂದು ಇಲ್ಲಿಂದ ಇದು ಬಂದು 14 ಸೈಟ್ ಲೇಔಟ್ ಪ್ಲಾನ್ ಪ್ರಕಾರ. ಇದು ಬಂದು 14, ಇಲ್ಲಿ ಇದೆ 13, ಇಲ್ಲಿಗೆ ಬರುತ್ತೆ ಸೈಟ್ ನಂಬರ್ 12, 277/12. ಅಲ್ಲಿ ಪಕ್ಕದಲ್ಲೇ ಇದೆ 277/11. ಇದು 12 ಸರ್, 277/12. ಅದು ಬಂದು 277/11. ಅದ್ರ ಮನೆ ಮುಂದೆ ಹಾಕಿದ್ದಾರೆ ನೋಡಿ ನಂಬರ್. ಹಾಂ, ಅದು ಬಂದು 11. ಹಾಂ, ಅದ್ರ ಪಕ್ಕದಲ್ಲೇ ಬಂದು ನಮ್ಮದು 277/10 ದಿನೇಶ್ ಮಾಥುರ್ದು ನಮ್ಮದು. ಇಲ್ಲಿ ನೋಡಿ 11 ಪಕ್ಕ 10 ಕರೆಕ್ಟಾಗಿದೆ. 10 ಇದೆ. ಆಮೇಲೆ ಇಲ್ಲಿ 10 ಆಪೋಸಿಟ್ನೇ ಇಲ್ಲಿ ಇದೆ ನಮ್ಮದು 277/19 ನೋಡಿ ಅಲ್ಲಿ. ಹಾಂ, ಪ್ಲಾನ್ ಪ್ರಕಾರನೇ ಇದೆ ಎಕ್ಸಾಕ್ಟ್ ಆಗಿ. ಹಾಂ, ಎಸ್, ಆ್ಯಸ್ ಟು ದ ಲೇಔಟ್ ಪ್ಲಾನ್ ಪ್ರಕಾರ ಇದೆ ಸರ್. ಇದು ನಮ್ಮದು 10, 19 ಆಪೋಸಿಟ್ನೇ 10 ಇದೆ. ನೀವು ಬೇರೆ ಸೈಟಲ್ಲಿ ನೀವು ಮನೆ ಕಟ್ಟಿಲ್ಲ? ಇಲ್ಲ ಸರ್, ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? 30 ಇಯರ್ಸ್ ಆಯಿತು ಸರ್, 30 ವರ್ಷ. 30 ವರ್ಷದಿಂದ ಇದ್ದೀವಿ. ಇದಕ್ಕಿದಂಗೆ 2 ತಿಂಗಳಿಂದ ಯಾರಾದರೂ ಬಂದು ಇದು ನಂದು ಮನೆ ಅಂತ ಹೇಳಿದರೆ ಹೇಗೆ? ಅಲ್ಲ, ಸೇಲ್ಗಿತ್ತು ತಗೊಂಡಿದ್ದೀವಿ, ಯಾರು ಇರಲ್ಲ ಇಲ್ಲಿ ಅಂತ. ನಾವು ಯಾರನ್ನ ಸೇಲ್ ಮಾಡಿಲ್ಲ. ನಾವು ಯಾಕೆ ಸೇಲ್ ಮಾಡ್ತೀವಿ? ನಾವು ಇರೋದು ಮನೆ, ಇಲ್ಲೇ ಇದ್ದೀವಿ, ನಾವು ವಾಸಿಯಾಗಿದ್ದೀವಿ ಇಲ್ಲಿ. ಹಾಂ, ನವೆಂಬರ್ ತಿಂಗಳಲ್ಲಿ ನಾನು ಕರೆಂಟ್ ಬಿಲ್ ಕಟ್ಟಿದ್ದೀನಿ. ಅದಕ್ಕೂ ರಿಸಿಪ್ಟು ಇದೆ ನನ್ನ ಹತ್ರ. ನಿಮ್ಮ ಅಪೋಸಿಟ್ ಅವರು ಆ ಕಡೆಯಿಂದ ಬಂದ್ರೆ ಸೈಟ್ ನಂಬರ್ ಇದು 9 ಬರುತ್ತೆ. ಆ ಕಡೆಯಿಂದ ಯಾಕೆ ಬರ್ತೀರಾ? ಕಚ್ಚಾ ರೋಡ್ ಇದೆ, ಅಲ್ಲಿಂದ ಯಾಕೆ ಬರಬೇಕು? ಇಲ್ಲಿ ಮೇನ್ ರೋಡಿಂದ ಬರ್ರಿ. ಹಾಂ, ಮೇನ್ ರೋಡಿಂದ ಬನ್ನಿ. ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಿದೆ? ನಮ್ದು ಎಲ್ಲ ಡಾಕ್ಯುಮೆಂಟು ಪ್ರೊಡ್ಯೂಸ್ ಮಾಡಿದೀವಿ ನಾವು ಪ್ರತಿಯೊಂದು. ಪ್ಲಾನ್ ಪ್ರಕಾರ 1-7 ಬರೋದು, ಆ ಕಡೆಯಿಂದ ಬರುತ್ತೆ 1-7. ಓಕೆ, ಯಾರ್ಯಾರು ಏನೇನು ಐಡಿಯಾ ಮಾಡಿಬಿಟ್ಟು ಅದು 8, 9 ಎಲ್ಲ ಒಂದೇ ಇದೆ. ಕಾನೂನು ಹೋರಾಟಕ್ಕೆ ಹೋಗಿದ್ದೀರಿ? 100%. ನಿಮ್ಮ ಮನೆ ನಿಮಗೆ ಸಿಗುತ್ತೆ ಅನ್ನೋ ಧೈರ್ಯ ಇದೆ? 100% ಸಿಕ್ಕತ್ತೆ ಸರ್.